ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಡಿಕೆಶಿಯನ್ನ ದೆಹಲಿ ರಾಜಕಾರಣಕ್ಕೆ ಕರೆ ತರಲು ಗಾಂಧಿ ಕುಟುಂಬ ಶತಾಯಗತಾಯ ಪ್ರಯತ್ನ ಮಾಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಮಹಾರಾಷ್ಟ್ರ ಸೋಲಿನ ಬಳಿಕ ಡಿಸಿಎಂ ಡಿಕೆಶಿ ಮೇಲೆ ಹೈಕಮಾಂಡ್ ಒಲವು ತೋರಿದೆ. ಡಿಕೆಶಿ ಜೊತೆ ರಾಜಸ್ಥಾನದ ಸಚಿನ್ ಪೈಲಟ್ಗೂ ಹೈಕಮಾಂಡ್ ಆಹ್ವಾನಿಸಿದೆ. ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲಿನ ಬಳಿಕ ಎಚ್ಚೆತ್ತ ಹೈಕಮಾಂಡ್ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಟಚ್ ನೀಡಲು ನಿರ್ಧಾರ ಕೈಗೊಂಡ ಹೈಕಮಾಂಡ್ ಹೇಗಾದ್ರೂ ಮಾಡಿ ಶತಾಯಗತಾಯ ರಾಷ್ಟ್ರ ರಾಜಕಾರಣಕ್ಕೆ ಡಿಕೆಶಿಯನ್ನ ಕರೆತರಲು ಹೈಕಮಾಂಡ್ ನಿರ್ಧಾರ ಕೈಗೊಂಡಿದೆ. ಹೀಗಾಗಿ ಡಿಕೆಶಿಯನ್ನ ಕೇಂದ್ರ ರಾಜಕಾರಣಕ್ಕೆ ಕರೆಸಿಕೊಳ್ಳುವ ಚಿಂತನೆ ನಡೀತಾ ಇದೆ. ಅಮಿತ್ ಶಾಗೆ ಟಕ್ಕರ್ ಕೊಡಲು ಡಿಕೆಶಿ ಉತ್ತಮ ಆಯ್ಕೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದೆ ಹೈಕಮಾಂಡ್. ಚುನಾವಣಾ ರಣನೀತಿಗಳಲ್ಲಿ ಡಿಕೆ ಶಿವಕುಮಾರ್ ಮಾಸ್ಟರ್ ಬ್ಲಾಸ್ಟರ್. ಡಿಕೆಶಿ ಮಾಸ್ಟರ್ ಮೈಂಡ್ನ ದೆಹಲಿಯಲ್ಲಿ ಬಳಸಿಕೊಳ್ಳುವ ಪ್ಲಾನ್ ನಡೀತಾ ಇದೆ. ಮೋದಿ ಶಾರನ್ನ ಎದುರಿಸಬೇಕಾದ್ರೆ ಅಗ್ರೆಸಿವ್ ಲೀಡರ್ಶಿಪ್ ಬೇಕು. ಹಾಗಾಗಿ ಡಿಕೆ ಶಿವಕುಮಾರ್ ಮತ್ತು ಸಚಿನ್ ಪೈಲಟ್ ಮೇಲೆ ಗಾಂಧಿ ಫ್ಯಾಮಿಲಿ ಕಣ್ಣಿಟ್ಟಿದೆ. ಡಿಕೆಶಿಯನ್ನ ಒಪ್ಪಿಸುವ ಜವಾಬ್ದಾರಿ ಮಲ್ಲಿಕಾರ್ಜುನ್ ಖರ್ಗೆ ಹೆಗಲಿಗೆ. ಖರ್ಗೆ ಹೇಳಿದ್ರೆ ಡಿಕೆ ಶಿವಕುಮಾರ್ ಕೇಳುತ್ತಾರೆ ಎಂಬ ವಿಶ್ವಾಸ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ ಡಿಕೆಶಿ ಒಪ್ಪಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಬದಲಾವಣೆಯಾಗಲಿದೆ. ಹೇಗಾದ್ರೂ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆತರಲು ಗಾಂಧಿ ಕುಟುಂಬ ಶತಾಯಗತಾಯ ಪ್ರಯತ್ನ ನಡೆಸ್ತಾ ಇದೆ. ಡಿಕೆಶಿಯನ್ನ ದೆಹಲಿ ರಾಜಕಾರಣಕ್ಕೆ ಕರೆತರಲು ಗಾಂಧಿ ಕುಟುಂಬ ಪ್ರಯತ್ನ ಮಾಡುತ್ತಿದೆ. ಮಹಾರಾಷ್ಟ್ರ ಸೋಲಿನ ಬಳಿಕ ಡಿಸಿಎಂ ಡಿಕೆಶಿ ಮೇಲೆ ಹೈಕಮಾಂಡ್ ಒಲವು ತೋರಿದೆ. ಡಿಕೆಶಿ ಜೊತೆ ರಾಜಸ್ಥಾನದ ಸಚಿನ್ ಪೈಲಟ್ಗೂ ಮನೆ ಹಾಕಿದ ಹೈಕಮಾಂಡ್. ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲಿನ ಬಳಿಕ ಎಚ್ಚೆತ್ತುಕೊಂಡಿದೆ ಹೈಕಮಾಂಡ್. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಟಚ್ ನೀಡಲು ಹೈಕಮಾಂಡ್ ನಿರ್ಧರಿಸಿದೆ. ಹೀಗಾಗಿ ಡಿಕೆಶಿಯನ್ನ ಹೇಗಾದ್ರೂ ಮಾಡಿ ಕೇಂದ್ರ ರಾಜಕಾರಣಕ್ಕೆ ಕರೆಸಿಕೊಳ್ಳುವ ಚಿಂತನೆ ನಡೀತಾ ಇದೆ. ಅಮಿತ್ ಶಾಗೆ ಟಕ್ಕರ್ ಕೊಡಲು ಡಿಕೆಶಿ ಉತ್ತಮ ಆಯ್ಕೆ ಎಂಬ ಅಭಿಪ್ರಾಯ ವ್ಯಕ್ತವಾದ ಹಿನ್ನೆಲೆ ಚುನಾವಣಾ ರಣನೀತಿಗಳಲ್ಲಿ ಡಿಕೆ ಶಿವಕುಮಾರ್ ಮಾಸ್ಟರ್ ಬ್ಲಾಸ್ಟರ್. ಹೀಗಾಗಿ ಡಿಕೆಶಿ ಮಾಸ್ಟರ್ ಮೈಂಡ್ ಅನ್ನ ಬಳಸಿಕೊಳ್ಳುವ ಪ್ಲಾನ್ ನಡೀತಾ ಇದೆ. ಮೋದಿ ಶಾರನ್ನ ಎದುರಿಸಬೇಕಾದ್ರೆ ಅಗ್ರೆಸಿವ್ ಲೀಡರ್ಶಿಪ್ ಬೇಕು. ಹೀಗಾಗಿ ಡಿಕೆ ಶಿವಕುಮಾರ್ ಮತ್ತು ಸಚಿನ್ ಪೈಲಟ್ ಮೇಲೆ ಗಾಂಧಿ ಫ್ಯಾಮಿಲಿ ಕಣ್ಣಿಟ್ಟಿದೆ. ಡಿಕೆಶಿಯನ್ನ ಒಪ್ಪಿಸುವ ಜವಾಬ್ದಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀಡಲಾಗಿದೆ. ಖರ್ಗೆ ಹೇಳಿದ್ರೆ ಡಿಕೆ ಶಿವಕುಮಾರ್ ಒಪ್ತಾರೆ ಎಂಬ ವಿಶ್ವಾಸವಿದೆ. ಹೀಗಾಗಿ ಹೈಕಮಾಂಡ್ ಮಾತಿಗೆ ಡಿಕೆಶಿ ಒಪ್ಪಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಬದಲಾವಣೆಯಾಗಲಿದೆ.